ಬಿಗ್ ಬಾಸ್ ಸೀಸನ್ 12ರ ಮೊದಲ ಫೈನಲಿಸ್ಟ್ ಆಗಿದ್ದಾರೆ ಧನುಷ್. ರಘು ಆಟದಲ್ಲಿ ಕೈಕೊಟ್ಟಿದ್ದು ರಕ್ಷಿತಾನ. ಈ ವಾರ ಮನೆಯಿಂದ ಆಚೆ ಹೋಗೋ ಆ ಎರಡು ಸ್ಪರ್ಧಿಗಳು ಯಾರು? ಎಸ್, ಬಿಗ್ ಬಾಸ್ ಸೀಸನ್ 12ರ ಕೊನೆಯ ವಾರದ ಪಂಚಾಯ್ತಿ ಬಂದಾಯ್ತು. ಕೊನೆಯ ಹಂತದಲ್ಲಿ ಈ ಸೀಸನ್ನ ಕಟ್ಟಕಡೆಯ ಕ್ಯಾಪ್ಟನ್ ಆಗಿದ್ದು ಧನುಷ್. ಇದಾದ ಮೇಲೆ ವಾರ ಪೂರ್ತಿ ಕಂಟೆಸ್ಟೆಂಟ್ಸ್ ಹೋರಾಡಿದ್ದು ಬಿಗ್ ಬಾಸ್ ಸೀಸನ್ 12ರ ಟಾಪ್ 6 ಲಿಸ್ಟ್ನಲ್ಲಿ ಮೊದಲ ಟಿಕೆಟ್ಗಾಗಿ. ವಾರ ಪೂರ್ತಿ ಹಲವಾರು ವಿಭಿನ್ನ ಟಾಸ್ಕ್ಗಳನ್ನ ಆಡಿಕೊಂಡು ಬಂದ್ರು. ವಾರದ ಕೊನೆಯಲ್ಲಿ ಟಾಪ್ 6ನ ಕೊನೆಯ ಟಾಸ್ಕ್ಗೆ ಆಯ್ಕೆಯಾಗಿದ್ದು ರಘು, ಅಶ್ವಿನಿ ಗೌಡ, ಕಾವ್ಯ ಹಾಗೂ ಧನುಷ್. ಇವರಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಟವರ್ ಹತ್ತಿ ಟಾಸ್ಕ್ನ ಮುಗಿಸಿದ್ದು ಧನುಷ್. ಧನುಷ್ ಕ್ಯಾಪ್ಟನ್ ಆಗಿ ಇಮ್ಯುನಿಟಿ ಪಡ್ಕೊಂಡು ಮುಂದಿನ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದು ಮಾತ್ರವಲ್ಲ, ಟಾಪ್ 6ನ ಮೊದಲ ಟಿಕೆಟ್ ಕೂಡ ಪಡ್ಕೊಂಡಿದ್ದಾರೆ. ಹೀಗಾಗಿ ಧನುಷ್ ಯಾವುದೇ ಎಲಿಮಿನೇಷನ್ಗೂ ಸಿಲುಕಿಲ್ಲ. ಇನ್ನು ರಘು ಕೂಡ ಈ ರೇಸ್ನಲ್ಲಿ ತುಂಬಾ ಸ್ಪೀಡ್ ಆಗಿದ್ರು. ರಘು ಸಪೋರ್ಟ್ಗೆ ಇದ್ದಿದ್ದು ರಕ್ಷಿತಾ. ಇಲ್ಲಿ ರಘು ರಕ್ಷಿತಾಯಿಂದ ಸೋತಿದ್ದಾರೆ ಅಂದ್ರೆ ಅದು ತಪ್ಪಾಗುತ್ತೆ. ತನ್ನ ಶಕ್ತಿ ಮೀರಿ ರಕ್ಷಿತಾ ರಘುಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಈ ವಾರ 2 ಎಲಿಮಿನೇಷನ್ ಇದೆ. ಫಿನಾಲೆ ವಾರಕ್ಕೆ ಹೋಗೋದು ಕೇವಲ 6 ಕಂಟೆಸ್ಟೆಂಟ್ಸ್ ಮಾತ್ರ. ಈ ವಾರದ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರ ಚರ್ಚೆಯಾಗಬಹುದು ಅಂತ ನೋಡೋದಾದ್ರೆ, ಒಂದು, ಅಶ್ವಿನಿ ಹಾಗೂ ಧ್ರುವಂತ್ ಆಟ. ಕಂಬ ಹಿಡಿದು ನಿಲ್ಲೋ ಆಟದಲ್ಲಿ ರಘು ಹಾಗೂ ರಾಶಿಕಾ ಕೇವಲ ಕೈ ಸಪೋರ್ಟ್ ಇಂದ ಕಂಬ ಹಿಡಿದು ನಿಂತಿದ್ರು. ಆದ್ರೆ ಅಶ್ವಿನಿ ಹಾಗೂ ಧ್ರುವಂತ್ ಕಂಬದ ಮೇಲೆ ಕಾಲಿನ ಸಪೋರ್ಟ್ ಕೂಡ ಪಡ್ಕೊಂಡಿದ್ರು. ಆಟದ ಸಮಯದಲ್ಲಿ ಉಸ್ತುವಾರಿ ಇದನ್ನ ಪ್ರಶ್ನೆ ಮಾಡಿರ್ಲಿಲ್ಲ. ಹೀಗಾಗಿ ಈ ವಿಚಾರ ಚರ್ಚೆ ಆಗಬಹುದು. ಇನ್ನು ಎಲ್ಲರ ಸಪೋರ್ಟ್ ಇಂದಾನೇ ಟಾಪ್ 6ನ ಕೊನೆಯ ಟಾಸ್ಕ್ಗೆ ಆಯ್ಕೆಯಾದ ಕಾವ್ಯ ಆಟದ ಬಗ್ಗೆನೂ ಮಾತಾಡಬಹುದು. ಪಂಚಾಯಿತಿಯಲ್ಲಿ ಕಿಚ್ಚನ ಕೊನೆಯ ಚಪ್ಪಾಳೆ ಯಾರಿಗೆ? ಮನೆಯಿಂದ ಆಚೆ ಹೋಗೋ ಆ ಇಬ್ಬರು ಸ್ಪರ್ಧಿಗಳು ಯಾರು? ಕಾದು ನೋಡೋಣ.